ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಸೊ ತುಂಬ ಖುಷಿಯಲ್ಲಿದ್ದೀನಿ. ಸೊ ಪ್ರಾರ್ಥನಾ ಹಾಲ್ ಅನ್ನೋದು ಒಂದು ಕಾರಣವಾಗಿರ್ಬೋದು, ಬಟ್ ಎಲ್ಲಿಂದನೋ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ನೆಲೆ ಊರಿ ಇವತ್ತು ನಿಮ್ಮೆಲ್ಲರ ಸಹಾಯ ಸಹಕಾರ, ತಂದೆ ತಾಯಿ ಜಾಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದ, ಅಣ್ಣಂದಿರ ಒಂದು ಆಶೀರ್ವಾದದಿಂದ ಈ ಒಂದು ಸ್ವಾಮಿ ಸಮರ್ಥರ ದತ್ತ ಮಹಾರಾಜರ ಪ್ರಾರ್ಥನಾ ಮಂದಿರ ಒಂದು ಮುಗಿಯೋ ಹಂತಕ್ಕೆ ಬಂದಿದೆ. ಇಟ್ಸ್ ಗ್ರೇಟ್ಫುಲ್ ಇನ್ ಮೈ ಲೈಫ್ ರಿಯಲಿ. ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಎಷ್ಟೋ ಜನ ಫೋನ್ ಮಾಡ್ತಾ ಇದ್ದಾರೆ, ಅವರವ್ರ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊತಾ ಇದ್ದಾರೆ. ಈ ಒಂದು ಬುಕ್ಕು ಬರೆಯೋದ್ರಿಂದ ಆಗಿರ್ತಕ್ಕಂಥ ಸುಮಾರು ಎಕ್ಸ್ಪೀರಿಯೆನ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಡೆದಿದೆ. ತುಂಬ ಪ್ರೌಡ್ ಅನಿಸುತ್ತೆ ಎಲ್ಲೋ. ನನಗಂತೂ ಎಷ್ಟು ಆನಂದ ಆಗ್ತಾಯಿದೆ ಅಂತಂದರೆ, ಒನ್ಸ್ ಅಪಾನ್ ಟೈಮು ಎಷ್ಟೋ ಸಾರಿ ನಾನು ನಿಮ್ಮ ಮುಂದೆ ಕಣ್ಣೀರು ಹಾಕಿರೋದು ಉಂಟು. ಇದೊಂದು ಜಸ್ಟ್ ಒಂದು ಪ್ರಾರ್ಥನಾ ಮಂದಿರದಗೋಸ್ಕರ. ಸೊ ಇವತ್ತು ಅದು ಒಂದು ಉದ್ಘಾಟನಾ ಒಂದು ಹಂತಕ್ಕೆ ಬಂದು ತಲುಪಿದೆ. ಸುಮಾರು ಏಳು ಬೀಳು ಕಷ್ಟ ನಷ್ಟಗಳನ್ನು ಎಲ್ಲ ಎದುರಿಸ್ಕೊಂಡು ಜೊತೆಗೆ ದತ್ತ ಮಹಾರಾಜರ ಆಶೀರ್ವಾದ. ನಾನು ನೆಪ ಮಾತ್ರ, ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಬರೀ ನೆಪ ಮಾತ್ರ. ಇದೆಲ್ಲ ದತ್ತ ಮಹಾರಾಜರ ಕೃಪಾಶೀರ್ವಾದ, ನಿಮ್ಮೆಲ್ಲರ ಸಹಾಯ ಸಹಕಾರ. ಇವತ್ತು ಈ ಕಾರ್ಯಕ್ರಮ 1-2ನೇ ತಾರೀಕು ತುಂಬ ವಿಶೇಷತೆ. ಎಲ್ಲ ಭಕ್ತಾದಿಗಳಿಗೂ ಅವತ್ತೇ ವಿಶೇಷವಾಗಿರ್ತಕ್ಕಂಥ ಪ್ರಸಾದನ ಕೊಡಲಾಗತ್ತೆ. ಸೊ ಈ ಮಧ್ಯೆ ಒಂದು ಸುಮಾರು ಎಕ್ಸ್ಪೀರಿಯೆನ್ಸ್ಗಳು ಹೇಳ್ತಾ ಇದ್ದಾರೆ. ಒಬ್ಬರು ಬೀದರ್ ಹತ್ರ ಒಂದು ಊರು, ಅವರು ಸುಮಾರು ಒಂದು 3 ಮಂತ್ಸ್ ಬ್ಯಾಕು ನನ್ನ ವಿಡಿಯೋ ನೋಡಿ ಜಸ್ಟ್ ಒಂದು ಸಾರಿ ನಂಗೆ ಫೋನ್ ಮಾಡಿ, ಅವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅದ್ರ ಜೊತೆ ಫ್ರೀ ಇದ್ದಾಗ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಪುಸ್ತಕವನ್ನು ಬರ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಬಟ್ ಇಟ್ಸ್ ಗ್ರೇಟ್ ಮಿರಾಕಲ್. ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂತಂದರೆ, ಅವರು ಯಾವ ಅಂಗಡಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೋ, ಜಸ್ಟು ಅಲ್ಲಿ ಒಂದು ಕೆಲಸಗಾರರಾಗಿ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಇವತ್ತು ಆ ಅಂಗಡಿಯ ಮ್ಯಾನೇಜ್ಮೆಂಟು, ಅವ್ರ ಹೆಸರು ಸಂಗೀತ ಅಂಥೇಳಿ, ಸಂಗೀತ ಅವ್ರು ಹೇಳ್ತಾರೆ, ಸಂತೋಷಣ್ಣ ನೀವು ಹೇಳೋದು ನನಗೆ ಆವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೂ ಅನ್ನಿಸ್ಲಿಲ್ಲ ಅದು. ಬಟ್ ಏನು, ಸೊ ಬರಿತಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ನಾನು ಇದನ್ನು ಕಂಟಿನ್ಯೂಸ್ ಆಗಿ ಬರಿಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ ನೀವು ಬರಿಬೋದು. ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. 1 ಬುಕ್ ಆಗಲಿ 10 ಬುಕ್ ಆಗಲಿ ನೀವು ಯಾವಾಗಲೇ ಕಳಿಸಿದ್ರು ಕೂಡ ಅದು ದತ್ತ ಮಹಾರಾಜರ ಕಾಲಿನ ಅಡಿಯಲ್ಲಿ ಅದನ್ನು ಇಡಲಾಗತ್ತೆ. ಆ ಒಂದು ವ್ಯವಸ್ಥೆಗೋಸ್ಕರನೇ ನಿಮ್ಮೆಲ್ಲರ ಒಂದು ಆಸೆಯ ಮೇಲೆಗೆ ಅದನ್ನು ನಾವು ಪ್ಯಾಕ್ ಮಾಡಬೇಕು ಅಂತ ಒಂದು ಥಾಟ್ಸ್ ಇತ್ತು. ಅದನ್ನು ಕ್ಯಾನ್ಸಲ್ ಮಾಡಿ, ಯಾಕಂದರೆ ಪಾಪ ತುಂಬ ಕಷ್ಟಪಟ್ಟು ಬರೆದು ಅದನ್ನು ನಮಗೆ ಕಳಿಸ್ತಾ ಇದ್ದೀರಾ. ಸೊ ನೀವು ಕಳಿಸಿರೋಂಥ ಬುಕ್ಕು ಅದು ಖಂಡಿತವಾಗಿ ದತ್ತ ಮಹಾರಾಜರ ಒಂದು ವಿಗ್ರಹದ ಕೆಳಗಡೆ ಅದನ್ನು ನಾವು ಇಡ್ತೀವಿ. ಆಮೇಲೆ ಪ್ರತಿ ಪುಸ್ತಕಿನ ಮಧ್ಯದಲ್ಲಿ ಎಲ್ಲರೂ ಕೂಡ 51 ರೂಪಾಯಿ ಯಾಕೆ ಇಸ್ಕೊಂಡಿದ್ದೀವಿ ಅಂತಂದರೆ, ದತ್ತ ಯಂತ್ರ ಸಮೇತ ಆ ಒಂದು ದತ್ತ ಯಂತ್ರ ಅದರ ಮಧ್ಯದಲ್ಲಿಟ್ಟು ಒಂದು ಶಕ್ತಿಯುತವಾಗಿ ನಿಮ್ಮ ಪುಸ್ತಕವನ್ನು ಅದಕ್ಕೆ ಪ್ರಿಪ್ರೇಷನ್ ಮಾಡಿ ಆವತ್ತು ಇಡಲಾಗತ್ತೆ. ಸೊ ಯಾರ್ದು ಪುಸ್ತಕ ಆಗಿಲ್ವೋ ತಾವು ಯಾರೂ ಬೇಜಾರು ಮಾಡ್ಕೊಳ್ಳುವಂಥ ಏನೇ ಅದು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಲೇಟ್ ಆದರೂ ಪರವಾಗಿಲ್ಲ, ನೀವು ಕಳಿಸಿ, ಖಂಡಿತವಾಗಿಯೂ ಕೂಡ ನಾವು ಅದನ್ನು ಇಡ್ತೀವಿ. ಸೊ ಸಂಗೀತ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಪುಸ್ತಕ ಬರೆಯೋದಕ್ಕೆ ಸಂಗೀತ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಇದು 3-4 ತಿಂಗಳಾಗಿತ್ತು ನಾನು ಎಲ್ರಿಗೂ ಹೇಳಿ. ಸೊ ಅದು ಇವತ್ತು
ಮುಗಿಯೋ ಹಂತಕ್ಕೆ ಬಂದಾಗ 4 ಡೇಸ್ ಏನೋ ಬ್ಯಾಕ್ ಮುಗೀತು. ಅಂದರೆ ಡಿಸೆಂಬರ್ 20ನೇ ತಾರೀಕಿಗೆ ಅವ್ರದ್ದು ಮುಗಿದಿದೆ. ಸೊ ನನಗೆ ಫೋನ್ ಮಾಡಿ ಈ ಒಂದು ಡಿಸೆಂಬರ್ ಸಮಯದಲ್ಲಿ ನಮ್ಮ ಓನರ್ ನನ್ನನ್ನು ಕರೆದುಬಿಟ್ಟು, ಇನ್ನು ಮುಂದೆ ನಿನಗೆ ಸಂಬಳನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತಮ್ಮ, ನೀನು ಇನ್ನು ಮುಂದೆ ಅಂಗಡಿಯ ಮ್ಯಾನೇಜ್ಮೆಂಟನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಹೋಗು ಮತ್ತು ಉನ್ನತ ಮಟ್ಟಕ್ಕೆ ನೀನು ಇದನ್ನು ಬೆಳೆಸ್ಕೊಂಡು ಹೋಗು ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ಬರ್ತಾ ಇರತಕ್ಕಂಥ ಒಂದು ಆನಂದ ಬಾಷ್ಪ ಆಗಲಿ. ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ನಾನು ಎಲ್ಲೋ ಕೂತ್ಕೊಂಡು ಹೇಳ್ತೀನಿ, ಅದು ಪ್ರಶ್ನೆ ಬೇರೆ. ಅದನ್ನು ವಿಶ್ವಾಸ ಇಟ್ಟು ಮಾಡೋದಿದೆಯಲ್ಲ, ಆ ವಿಶ್ವಾಸಕ್ಕೆ ಪ್ರತಿಫಲವಾಗಿ ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ಆ ಒಂದು ವಿಶ್ವಾಸಕ್ಕೆ ಒಂದು ಆಶೀರ್ವಾದ ಮಾಡ್ತಾರೆ. ಅವರಿಗೆ ಕೋಟಿ ಕೋಟಿ ನಮಸ್ಕಾರ. ಬರೆದಿರೋರಿಗೂ ನಮಸ್ಕಾರ, ದತ್ತ ಮಹಾರಾಜರಿಗೂ ಕೋಟಿ ನಮಸ್ಕಾರ. ನಂದು ಇಲ್ಲಿ ಏನೂ ಇಲ್ಲ, ಬರೀ ನನ್ನ ನೆಪ ಮಾತ್ರ. ಏನೋ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಒಂದು 4 ಮಾತು ಚೆನ್ನಾಗಿ ಮಾತಾಡಿರ್ಬೋದು, ಓಕೆ. ಬಟ್ ಅದನ್ನು ಆ ಒಂದು ಫೀಲಿಂಗ್ಸ್ನ ನಿಮ್ಮ ಒಂದು ಮನಸ್ಸಿನ ಮೇಲೆ ತಗೊಂಡು ಆ ರಿಸಲ್ಟ್ ಬರೋವರೆಗೂ ನೀವು ಕಾದು 48 ದಿವಸನೋ 1 ತಿಂಗಳನೋ 2 ತಿಂಗಳನೋ 3 ತಿಂಗಳನೋ ಸತತವಾಗಿ ಬರೋದು. ಸೊ ಅದು ರಿಯಲಿ ನಂಗೆ ತುಂಬಾ ಪ್ರೌಡ್ ಇದೆ. ತುಂಬ ನನಗೆ ಎಷ್ಟು ಪ್ರೌಡ್ ಇದೆ ಅಂದರೆ, ಯಾಕಂದರೆ ತಂದೆ ತಾಯಿ ಮಾತೆ ಮಕ್ಕಳು ಕೇಳಿದಂಥ ಪರಿಸ್ಥಿತಿಯಲ್ಲಿ ನಾನು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಹೇಳಿದ ತಕ್ಷಣ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ನಿಜವಾಗಿ ದೊಡ್ಡ ನಮಸ್ಕಾರ, ನಿಜವಾಗಿ ಹ್ಯಾಟ್ಸ್ ಆಫ್ ನಿಮಗೆ. ಯಾರ್ಯಾರು ನನಗಿಂತ ವಯಸ್ಸಲ್ಲಿ ದೊಡ್ಡವರಿದ್ರೋ ಅವ್ರಿಗೆಲ್ರಿಗೂ ನಿಮ್ಮ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರ. ತಾವೆಲ್ಲರೂ ಮಹಾರಾಜರ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ಬೇಡ, ಮಹಾರಾಜರ ಮೇಲೆ ವಿಶ್ವಾಸ ಇಟ್ಟು ಬರೋದು ಇವತ್ತು ರಿಸಲ್ಟ್ ಬರ್ತಾಯಿದೆ. ಅದು ನನಗೂ ನೋವಾಗ್ತಾಯಿತ್ತು, ಇಷ್ಟು ನಾನೇನೋ ದೊಡ್ಡದಾಗಿ ಹೇಳ್ಬಿಟ್ಟಿದ್ದೀನಪ್ಪ, ಇದೇನಾಗುತ್ತೋ ಏನೋ ಅಂತ. ಬಟ್ ಬಿಕಾಸ್ ಎಲ್ಲೋ ರಿಸಲ್ಟ್ ಬರ್ತಾಯಿದೆ. ತುಂಬ ತುಂಬ ಅನ್ಬಿಲೀವೇಬಲ್ ಹ್ಯಾಪಿಯಸ್ ಆಗ್ತಾಯಿದೆ ರೀ ನನಗಂತೂ. ನಾನು ಅನ್ಕೋತಾ ಇದ್ದೀನಿ, ಬಹುಶಃ ಭಗವಂತ ನನ್ನನ್ನು ಈ ಕೆಲಸಕ್ಕೆ ಆರಿಸ್ಕೊಂಡಿದ್ದಾರೆ. ಅದಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರ. ಸೊ ಅವರು ಹೇಳುವಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಸಂತೋಷಣ. ಅದೇ ಸಂಬಳದಲ್ಲಿ ನಾನು ಅನ್ನದಾನಕ್ಕೆ ನಿಮಗೆ ನಾನು 1001 ರೂಪಾಯಿ ಹಾಕ್ತೀನಿ. 1 ರೂಪಾಯಿ ಹಾಕಲಿ, ಆ ಪ್ರಶ್ನೆ ಬೇರೆ. ಬಿಕಾಸ್ ಆ ಸಂಪಾದನೆ ಮಾಡಿ ಆ ಸ್ವಾಮಿಯ ಸೇವೆ ಮಾಡೋದಿದೆಯಲ್ಲ, ಆ ದುಡ್ಡಲ್ಲಿ ನಿಜವಾಗಿ ರೀ ನನಗೆಷ್ಟು ನಾನು ಗ್ರೇಟ್ಫುಲ್ ಅನ್ಕೋತೀನಿ ಅಂತಂದರೆ, ಎಲ್ಲೋ ಇರೋನು ನಾನು ಸಂತೋಷಣ್ಣ ಅಂತ ಬಾಯಿ ತುಂಬ ಕರೆಸ್ಕೊಳ್ಳೋದು ಒಂದು ಇದೆಯಲ್ಲ ಅಭಿಮಾನ. ಹ್ಯಾಟ್ಸ್ ಆಫ್ ನಮ್ಮ ಕರ್ನಾಟಕದ ಜನತೆಗೆ. ಸೊ ಪ್ರೌಡ್ ಅನಿಸುತ್ತೆ. ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಇನ್ನೂ ಸುಮಾರು ಎಕ್ಸ್ಪೀರಿಯನ್ಸ್ ವೀಡಿಯೋಗಳಿದ್ದಾವೆ, ಖಂಡಿತವಾಗಿ ಅದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ, ಯಾರ್ಯಾರು ಅವತ್ತು ನೀವು ಬರ್ತಾಯಿದ್ದೀರೋ 1 ಹಿಡಿ ಅಕ್ಕಿಯನ್ನು ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು 1 ರೂಪಾಯಿ ಆದರೂ ಪರವಾಗಿಲ್ಲ, ದತ್ತ ಮಹಾರಾಜರ ಜೋಳಿಗೆಗೆ ಅದನ್ನು ಹಾಕಿ, ಸೊ ನೀವು ಅವತ್ತು ಕೊಡುವಂಥ ಪ್ರಸಾದನ ತಗೊಂಡು ಹೋಗಿ. ಸೊ ಅಕ್ಷಯವಾಗಲಿ ನಿಮ್ಮ ಮನೆ, ನಂದ ದೀಪವಾಗಲಿ ನಿಮ್ಮ ಮನೆ, ಅತಿ ಸುಂದರವಾಗಲಿ ನಿಮ್ಮ ಕುಟುಂಬದ ಎಲ್ಲರ ಜೀವನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ದತ್ತ ಮಹಾರಾಜರ ಪ್ರಸಾದನ ಎಲ್ರಿಗೂ ಕೊಡ್ತಾಯಿದ್ದೀವಿ. ಸೊ ನೀವು ಬನ್ನಿ ಅವತ್ತು. ಮತ್ತು ದಯಮಾಡಿ ಬೇಜಾರು ಮಾಡ್ಕೋಬೇಡಿ, 5 ಪ್ರಸಾದದ ಒಂದು ಪ್ಯಾಕೆಟ್ ಇದು. ಸೊ ಇದಕ್ಕೆ ನಾವು 201 ರೂಪಾಯಿ ಒಂದು ದಕ್ಷಿಣೆ ಅಂತ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಾರಣ ಒಂದೇ, ಖರ್ಚಿದೆ. 108 ದಿವಸ ಸತತ ಹೋಮ ಆಗಿದ್ದೀವಿ. ಸೊ ಅದು ಹೋಮದ ಪ್ರಸಾದ ಇವಾಗ ಕೊಡ್ತಾಯಿದ್ದೀವಿ. ಸೊ ಬೇರೆ ಬೇರೆ ನದಿಗಳಿಂದ, ತೀರ್ಥಕ್ಷೇತ್ರಗಳಿಂದ ತೀರ್ಥನ ತರಿಸಿದ್ದೀವಿ. ಸೊ ದಯಮಾಡಿ ಅನ್ಯತಃ ಏನೂ ಭಾವಿಸಬೇಡಿ. ಮತ್ತು ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ, ನಮ್ಮ ಹತ್ರ ಆಗಲ್ಲ ಅಂತಂದರೂ ಕೂಡ ನಾನು ಖಂಡಿತವಾಗಿ ಕೊಡ್ತೀನಿ, ನೋ ಅಬ್ಜೆಕ್ಷನ್. ಅದರಲ್ಲಿ ಯಾವುದೇ ಥರದ ಅಬ್ಜೆಕ್ಷನ್ ಇಲ್ಲ. ನನಗೆ ಉದ್ದೇಶ ಒಂದೇ, ನಿಮ್ಗೆಲ್ರಿಗೂ ಒಳ್ಳೆಯದಾಗಬೇಕು. ಮತ್ತು ಯಾರ್ಯಾರು ಬರ್ತಾಯಿದ್ರು ಅಡ್ವಾನ್ಸಾಗಿ ಫೋನ್ ಮಾಡ್ಕೊಂಡು ಬನ್ನಿ. ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ. ಜನವರಿ 2ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನೀವು ಈ ಒಂದು ಲೊಕೇಶನಲ್ಲಿದ್ದರೆ ಸಾಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.